Okay, dear students, in the last class, we discussed about entirely a request phase of HTTP. In the today's sessions, we are going to discuss about response phase, right? As we came to know that when the two computers comes under the communications, when they are going to share the data among themselves, right? Then it has to work with the two phases. One is client side, another one is server side. Client side always request, server side always responses. So these request and response phase are going to be taken care by the protocol called HTTP, that is Hypertext Transfer Protocol. Right? In the last class, we discussed about HTTP request, and the today's class we are going to discuss about HTTP response. HTTP response ಅಂದ್ರೇನು, ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ರೈಟ್, ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಅವರ್ HTTP response phase. Right, after receiving and interpreting a request message, a server responds with a HTTP response message. ಯಾವಾಗ ನಿಮ್ಗೆ ಒಂದು ರಿಕ್ವೆಸ್ಟ್ ಬಂತು ಸರ್ವರ್ಗೆ ಅಥವಾ ರಿಕ್ವೆಸ್ಟ್ ಫೇಸ್ ಮೂಲಕ ಅದು ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳ್ತೀವಿ, ಅವಾಗ ನಿಮ್ಗೆ ನಾರ್ಮಲಿ ಏನಾಗುತ್ತೆ ಅಂತ ಹೇಳ್ತಾರ, ಅದಕ್ಕೆ ರೆಸ್ಪಾಂಡ್ ಮಾಡ್ತದೆ. ಯಾರು ರೆಸ್ಪಾಂಡ್ ಮಾಡ್ತಾರ? ಸರ್ವರ್ ರೆಸ್ಪಾಂಡ್ ಮಾಡ್ತದ. ಸರ್ವರು ಅದ್ರ ಬಗ್ಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತೀವಿ. ರೈಟ್, ಆ ರೆಸ್ಪಾಂಡ್ ಮಾಡ್ಲಿಕ್ಕೆ, ಆ ಸರ್ವರ್ ರೆಸ್ಪಾಂಡ್ ಮಾಡ್ಲಿಕ್ಕೆ we are moving with a general form of HTTP response. HTTP response ಒಂದು ಜನರಲ್ ಫಾರ್ಮ್ ಅನ್ನ ನಾವು ಏನ್ ಮಾಡ್ಲಿಕ್ಕೆ ವರ್ಕ್ ಮಾಡ್ಲಿಕ್ಕೆ. ಯಾವ ರೀತಿ ಇದೆ ಒಂದು ರೆಸ್ಪಾನ್ಸ್ ಅನ್ನೋದು, HTTP ರೆಸ್ಪಾನ್ಸ್ ಮಾಡಿದ್ರೆ ಏನೆಲ್ಲ ಕಂಟೈನ್ ಮಾಡಿರುತ್ತೆ ಅಂತ ಹೇಳೋದಕ್ಕೆ ಜನರಲ್ ಫಾರ್ಮ್ ಅಂತ ಹೇಳ್ತೀವಿ. ಫಸ್ಟ್, ಇಟ್ ಮಸ್ಟ್ ಕಂಟೈನ್ ಸ್ಟೇಟಸ್ ಲೈನ್. ಏನೇ ಕಂಟೈನ್ ಮಾಡಿರುತ್ತೆ? ಒಂದು ಸ್ಟೇಟಸ್ ಲೈನ್ ಅನ್ನ ಕಂಟೈನ್ ಮಾಡಿರುತ್ತೆ. ಸೆಕೆಂಡ್, ರೆಸ್ಪಾನ್ಸ್ ಹೆಡರ್ ಫೈಲ್ಸ್, ರೆಸ್ಪಾನ್ಸ್ ಹೆಡರ್ ಫೀಲ್ಡ್ ಅನ್ನ ಕಂಟೈನ್ ಮಾಡಿರುತ್ತೆ. ಬ್ಲಾಂಕ್ ಲೈನ್ ಅನ್ನ ಕಂಟೈನ್ ಮಾಡಿರುತ್ತೆ. ರೆಸ್ಪಾನ್ಸ್ ಬಾಡಿನ ಕಂಟೈನ್ ಮಾಡಿರುತ್ತೆ. Every server, whenever the server respond to the request of the client, then it has to be contain all these fours. ಇವು ನಾಲ್ಕನ್ನು ಕೂಡ ಕಂಟೈನ್ ಮಾಡಿರುತ್ತೆ. ಒಂದು ಫೋರ್ತ್ ಒನ್ ಆಪ್ಷನಲ್ ಇದೆ, ಇರಬಹುದು ಇರ್ಲಿಕ್ಕಿಲ್ಲ, ಬಟ್ ಫಸ್ಟ್ 3 lines are mandatory. First line is always status line, second line is always response header fields, third one is always blank line, fourth one is response body, other related body ಇದೆ ಅಂತ ಹೇಳೋದು. ರೈಟ್, ಅರ್ಥ ಆಯ್ತ್ರಿ ಇದು? then we will enter into the response related. ಈಗ ನಾವೀಗ ಎರಡನೇ ಸ್ಲೈಡ್ ಗೆ ಹೋಗ್ತೀವಿ. ಸೊ the 4 lines ಗಳನ್ನ ಕಂಟೈನ್ ಮಾಡಿದಾಗ the following section explain each entity used in the HTTP response message. ರೈಟ್, HTTP response message ಒಳಗಡೆ ಇರುವಂತ ಎಲ್ಲ ಎಂಟಿಟೀಸ್ ಏನೇನ್ ಅದಾವು ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ಕೊತ ಹೊಂಟಿವಿ. ಫಸ್ಟ್ ಲೈನ್ ಇಸ್ ಮೆಸೇಜ್ ಸ್ಟೇಟಸ್ ಲೈನ್. ಮೊದಲೇ ಲೈನ್ ಏನಿತ್ತು? ನಮ್ಗೆ ಸ್ಟೇಟಸ್ ಲೈನ್ ಅಂತ ಇತ್ತು, ಅಥವಾ ಮೆಸೇಜ್ ಸ್ಟೇಟಸ್ ಲೈನ್. A status line consists of protocol versions followed by a numeric status code. ರೈಟ್, ನಮ್ ಸ್ಟೇಟಸ್ ಲೈನ್ ಏನ್ ಕಂಟೈನ್ ಮಾಡಿದೆ ಅಂತ ಹೇಳ್ತಾರ ಅವರು? ಒಂದು ನ್ಯೂಮರಿಕ್ ಕೋಡ್ ಅನ್ನ ಹೊಂದಿದೆ. ಫಸ್ಟ್ ಗೆ ನಮ್ದು ಒಂದು ವರ್ಷನ್ ಇದೆ, ಪ್ರೋಟೋಕಾಲ್ ವರ್ಷನ್. ಯಾವ ವರ್ಷನ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಇರ್ತೀವಿ ಆ ವರ್ಷನ್ ಇದೆ. ರೈಟ್, ಆಮೇಲೆ ನ್ಯೂಮರಿಕ್ ಸ್ಟೇಟಸ್ ಕೋಡ್ ಅನ್ನ ಹೊಂದಿದೆ. ಅಂಡ್ ಇಟ್ಸ್ ಅಸೋಸಿಯೇಟೆಡ್ ಟೆಕ್ಸ್ಟುವಲ್ ಫ್ರೇಸ್. ಆ ಕೋಡ್ ಜೊತೆ ಅದಕ್ಕೆ ಸಂಬಂಧಿಸಿದಂತ ಒಂದು ಮೆಸೇಜ್ ಇದೆ, ಒಂದು ಟೆಕ್ಸ್ಟ್ ಮೆಸೇಜ್ ಇದೆ. ದ ಎಲಿಮೆಂಟ್ಸ್ ಆರ್ ಸಪರೇಟೆಡ್ ಬೈ ಸ್ಪೇಸ್ ಕ್ಯಾರೆಕ್ಟರ್ಸ್. ಅದಕ್ಕೆ SP ಅಂತ ಕರಿತೀವಿ. ಸ್ಪೇಸ್ ಕ್ಯಾರೆಕ್ಟರ್ ಮೂಲಕ ಒಂದು ಸ್ಟೇಟಸ್ ಲೈನ್ ಏನೆಲ್ಲ ಕಂಟೈನ್ ಮಾಡಿದೆ ಅಂತ ಹೇಳಿಕೆತೀವಿ ಅಂತ ಹೇಳ್ತಾರೆ ಅವರು. ಸ್ಟೇಟಸ್ ಲೈನ್ ಕಂಟೈನ್ಸ್ ಫಸ್ಟ್ ಪ್ರೋಟೋಕಾಲ್ ವರ್ಷನ್, ಸೆಕೆಂಡ್ ನ್ಯೂಮರಿಕಲ್ ಸ್ಟೇಟಸ್ ಕೋಡ್, ಥರ್ಡ್ ಒನ್ ಅ ಟೆಕ್ಸ್ಟಲ್ ಫ್ರೇಸ್. ರೈಟ್, ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಕಂಟೈನ್ ಮಾಡಿದೆ ಅಂತ ಹೇಳೋದು. ರೈಟ್, ಅರ್ಥ ಆಗ್ಲಿಕ್ಕೆ ಸ್ಟೇಟಸ್ ಲೈನ್ ಏನಂದ್ರ? ಡಿಡ್ ಯು ಗೋಟ್ ದಿಸ್? kindly raise your hand or respond in the message. Sir. Understood. Only 6 members. Thirteen members. Okay. Good. At least 50% you raised. Okay. ಈಗ ನೀವು Aishwarya, explain once again. Okay. What about others? Yes, Aishwarya, concentrate. I will explain you. ಏನ್ ತಿಳಿದಿಲ್ಲ ಪೀಲ್ದ್ರೊಳಗಡೆ? ಫಸ್ಟ್ ಸ್ಲೈಡ್ ತಿಳಿಲಿಲ್ಲ, ಸೆಕೆಂಡ್ ಸ್ಲೈಡ್ ತಿಳಿಲಿಲ್ಲ, ಅವ್ರ ಪೂರಾ ಕಾನ್ಸೆಪ್ಟ್ ಅರ್ಥ ಆಗತ್ತಿಲ್ಲ. ಐಶ್ವರ್ಯ, ರೆಸ್ಪಾಂಡೆಡ್. Okay, ma. Right. Concentrate for a while. You will come to know that.
ಪ್ರೊಬ್ಯಾಬ್ಲಿ ನೀವು ಲಾಸ್ಟ್ ಕ್ಲಾಸ್ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿರಬಹುದು. ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ರೈಟ್, ಸಿ ಎರಡು ಕಂಪ್ಯೂಟರ್ಸ್ ಗಳು ನಾವು ಈಗ ಕಲಿತಾ ಇರೋದು ವೆಬ್ ಡಾಕ್ಯುಮೆಂಟ್ ಇದೆ. ವೆಬ್ ಮೀನ್ಸ್ ಇಟ್ ಈಸ್, ನಾವು ಇಲ್ಲಿ ವೆಬ್ ನ ಡಿಸ್ಪ್ಲೇ ಮಾಡ್ತೀವಿ. ವೆಬ್ ಡಿಸೈನಿಂಗ್ ಅಂದ್ರೆ ಏನಂದ್ರೆ ಅರ್ಥ ಅಂದ್ರೆ ಇದು ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡೋದು. ರೈಟ್, ಇಲ್ಲಿ ನಾವು ಪ್ರೋಗ್ರಾಮ್ ಅನ್ನ ಹೆಂಗ್ ಬರೀಲಿಕ್ಕಿತ್ತೀನಿ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಡೋಗೋಸ್ಕರ ಅಥವಾ ನನ್ನ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡೋಗೋಸ್ಕರ. ನೀವು ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡಿದ್ರಿ ಅಂದ್ರೆ www.vedantcollege.in ಅಂತ ಓಪನ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತದೆ? ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಯಾವ್ದೋ ಒಂದು ಹಾಸ್ಪಿಟಲ್ ರಿಲೇಟೆಡ್ ನೋಡ್ಲಿಕ್ಕೆ ಇರ್ಬೋದು, ಅಥವಾ ನಿಮ್ದು ಒಂದು ಟೆಕ್ಸ್ಟ್ ಬುಕ್ ರಿಲೇಟೆಡ್ ನೋಡ್ಲಿಕ್ಕೆ ಇರ್ಬೋದು, ಅಥವಾ ರೆಸ್ಟೋರೆಂಟ್ ರಿಲೇಟೆಡ್ ನೋಡ್ತಿರ್ಬೋದು. ನೀವು ಏನೋ ಹೊಡೆದ್ರು ಕೂಡ ಜಸ್ಟ್ ಇನ್ಫಾರ್ಮೇಟಿವ್ ಆಗಿ ನೀವು ಗೂಗಲ್ ಒಳಗಡೆ ಸರ್ಚ್ ಮಾಡ್ತೀರಿ. ರೈಟ್, ಟು ಪ್ರೊವೈಡ್ ದಟ್ ಇನ್ಫಾರ್ಮೇಶನ್ ದಟ್ ಡಾಕ್ಯುಮೆಂಟ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ಆ ಪೇಜ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಈ ಫಸ್ಟ್ ಪೇಜ್ ಒಳಗೆ ಹೋಮ್ ಪೇಜ್ ಅಂತ ಕರಿತೀನಿ, ಇದು ಕಾಲೇಜ್ ಬಗ್ಗೆ ಹೇಳಿಕತ್ತದ. ಸೆಕೆಂಡ್ ಫ್ಯಾಕಲ್ಟಿ ಪೇಜ್ ಅಂತ ಕರಿತೀನಿ, ಟೀಚರ್ಸ್ ಬಗ್ಗೆ ಹೇಳಿಕತ್ತದ. ಥರ್ಡ್ ಕೋರ್ಸ್ ಪೇಜ್ ಅಂತ ಹೇಳ್ತೀನಿ, ಕೋರ್ಸ್ ಬಗ್ಗೆ ಹೇಳಿಕತ್ತದ. ಮೀನ್ಸ್ ಇಟ್ ಈಸ್ ಅನ್ ಇನ್ಫಾರ್ಮೇಟಿವ್ ಪೇಜಸ್. ಸಚ್ ಡಾಕ್ಯುಮೆಂಟ್ ಇದು, ಇಟ್ ಈಸ್ ಅ ಡಾಕ್ಯುಮೆಂಟೇಶನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್, ನಾವು MS ವರ್ಡ್ ಒಳಗೆ ಮಾಡಿದ್ರೆ ವರ್ಡ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ರೈಟ್, PPT ಒಳಗೆ ಮಾಡಿದ್ರೆ ಪ್ರೆಸೆಂಟೇಶನ್ ಡಾಕ್ಯುಮೆಂಟ್ ಅಂತ ಹೇಳ್ಕೊತೀವಿ, ಅಥವಾ ಪ್ರೆಸೆಂಟೇಶನ್ ರಿಲೇಟೆಡ್ ಅದ. ಹಂಗ ನಾವ್ ಇಲ್ಲಿ ವೆಬ್ ರಿಲೇಟೆಡ್ ಮಾಡ್ತಾ ಇರೋದ್ರಿಂದ ವೆಬ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಆ ವೆಬ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಲ್ಯಾಂಗ್ವೇಜ್ ಏನಂತ ಕರೀತಾರ? HTML ಅಂತ ಕರಿತೀವಿ. HTML ಮೂಲಕ ನಾವು ಆ ಲ್ಯಾಂಗ್ವೇಜ್ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಆ HTML ನಾನೀಗ ಕಂಪ್ಯೂಟರ್ ದಾಗ ರನ್ ಮಾಡ್ತೀನಿ, ಬೇರೆ ಕಂಪ್ಯೂಟರ್ ಪೇಜ್ ಅನ್ನ ನನ್ನ ಕಂಪ್ಯೂಟರ್ಗೆ ತಗೊಳ್ಳಿಕ್ಕೆ ನಾವು ವೆಬ್ ಬ್ರೌಸರ್ಸ್ ಇಂಥವೆಲ್ಲ ಮೀಡಿಯೇಟರ್ಸ್ ಯೂಸ್ ಮಾಡ್ತೀನಿ. ದೀಸ್ ಆಲ್ ಥಿಂಗ್ಸ್ ವಿ ಡಿಸ್ಕಸ್ ಇನ್ ದ ಲಾಸ್ಟ್ ಆಫ್ ದ ಕ್ಲಾಸಸ್. ಇವೆಲ್ಲ ಕ್ಲಾಸಸ್ ಒಳಗಡೆ ಕಲ್ಕೋತಿ ಬಂದಿದ್ದೀವಿ. ರೈಟ್, ಹಂಗ್ ಕಲಿಯುವಾಗ ನಮ್ಗೊಂದ್ ಗೊತ್ತಾಗಿದೆ, ಈ HTML ನನ್ನ ಪ್ರೋಗ್ರಾಮ್ ರನ್ ಆಗ್ಬೇಕು ಅಥವಾ ಅದು ವರ್ಕ್ ಮಾಡ್ಬೇಕು ಅಂದಾಗೊಮ್ಮೆ ನಾನು ಒಂದು ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತೀನಿ. ದಟ್ ಪ್ರೋಟೋಕಾಲ್ ಈಸ್ ಕಾಲ್ಡ್ ಆಸ್ HTTP, Hypertext Transfer Protocol. When I want to execute the web documents into our computers, then HTTP is required. HTTP ನನಗೆ ಬೇಕು ಅಂತ ಹೇಳ್ತೀವಿ. ಈ ಪ್ರೋಟೋಕಾಲ್ ಮೂಲಕ ಕೆಲಸ ಮಾಡ್ತೀವಿ ಅಂತ ಹೇಳೋದು. ಅಂದ್ರೆ ಎರಡು ಕಂಪ್ಯೂಟರ್ಗಳು ಕಮ್ಯುನಿಕೇಟ್ ಆಗ್ಲಿಕ್ಕೆ ತಾವು ಒಂದಾಗೊಮ್ಮೆ ಒಂದು ಕಂಪ್ಯೂಟರ್ ರಿಕ್ವೆಸ್ಟ್ ಮಾಡುತ್ತೆ, ಇನ್ನೊಂದು ಕಂಪ್ಯೂಟರ್ ರೆಸ್ಪಾನ್ಸ್ ಮಾಡುತ್ತೆ. ರಿಕ್ವೆಸ್ಟ್ ಮಾಡುವಂತ ಕಂಪ್ಯೂಟರ್ ಕ್ಲೈಂಟ್ ಆಗಿರುತ್ತೆ, ರೆಸ್ಪಾನ್ಸ್ ಮಾಡುವಂತ ಕಂಪ್ಯೂಟರ್ ಸರ್ವರ್ ಆಗಿರುತ್ತೆ. ಇವೆರಡೂ ಆಗ್ಬೇಕು ಅಂತಂದಾಗ, ಈ ಕಮ್ಯುನಿಕೇಶನ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ರಿಕ್ವೆಸ್ಟ್ ಅಂಡ್ ರೆಸ್ಪಾನ್ಸ್ ಕಂಪ್ಲೀಟ್ ಆಗ್ಬೇಕು. ಅದಾಗ್ಬೇಕು ಅಂದ್ರೆ HTTP ಪ್ರೋಟೋಕಾಲ್ ಬೇಕು ಅಂತ ಹೇಳ್ತೀವಿ. ಆ ಪ್ರೋಟೋಕಾಲ್ ಎರಡು ಫೇಸ್ ಒಳಗೆ ಕೆಲಸ ಮಾಡ್ಲಿಕ್ಕೆ, ಒಂದು ರಿಕ್ವೆಸ್ಟ್ ಫೇಸ್ ಒಳಗೆ ಮಾಡಾಗ್ತದ, ಒಂದು ರೆಸ್ಪಾನ್ಸ್ ಫೇಸ್ ಒಳಗೆ ಮಾಡಾಗ್ತದ. ರಿಕ್ವೆಸ್ಟ್ ಫೇಸ್ ಅಂದ್ರೆ ರಿಕ್ವೆಸ್ಟ್ ರಿಲೇಟೆಡ್ ಕೋಡಿಂಗ್ ಕ್ಲೈಂಟ್ ಒಳಗೆ ಮಾಡಾಕ್ತೀನಿ. ರೆಸ್ಪಾನ್ಸ್ ಫೇಸ್ ಅಂದ್ರೆ ಏನ್ ಮಾಡ್ತೀನಿ? ಸರ್ವರ್ ಸೈಡ್ ಮಾಡ್ತೀನಿ. ಆ ರೆಸ್ಪಾನ್ಸ್ ಫೇಸ್ ಏನು ಅಂತ ಈಗ ನಾವು ಕಲಿಲಿಕ್ಕೆತ್ತೀವಿ. ಅರ್ಥ ಆಗಿತ್ರಿ? ಇಷ್ಟಂದ್ರೆ ತಿಳಿದ್ರೆ ಐಶ್ವರ್ಯ? ನೆಕ್ಸ್ಟ್, ಈಗ ರೆಸ್ಪಾನ್ಸ್ ಅಂದ್ರೆ ಯಾರ ಕಡೆ ಮಾಡ್ಬೇಕು? ಸರ್ವರ್ ಕಡೆಯಿಂದ ಮಾಡ್ಬೇಕು. ನನ್ಗ ಈ ಪೇಜ್ ಬೇಕು, www.google.com ಅಂತ ನನ್ನ ಕಂಪ್ಯೂಟರ್ ಟೈಪ್ ಮಾಡಿದೆ. ನನ್ನ ಕಂಪ್ಯೂಟರ್ ಕ್ಲೈಂಟ್ ಆಗಿದ್ರೆ ಗೂಗಲ್ ಸರ್ವರ್ ದವ್ರು ಆ ಪೇಜ್ ಅನ್ನ ಕಳಿಸ್ತಾರಲ್ಲ, ಗೂಗಲ್ ಸರ್ವರ್ ಏನಾಗಿರುತ್ತೆ? ಸರ್ವರ್ ಆಗಿರುತ್ತೆ. ಗೂಗಲ್ ದವ್ರು ಏನ್ ಕಳಿಸ್ಲಿಕ್ಕೆ ಅದು ಪೇಜ್ ಏನಾಗುತ್ತೆ? ಸರ್ವರ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಂಗ ಅದು ರೆಸ್ಪಾಂಡ್ ಮಾಡ್ತದ ಅಂದಾಗೊಮ್ಮೆ ಅದು ಯಾವ ರೀತಿ ಮಾಡ್ತದ, ಆ ಮೆಸೇಜ್ ಏನೇನ್ ಕಂಟೈನ್ ಮಾಡಿರ್ತದ ಅಂತ ಹೇಳಿಗತ್ತಾನ 4 ಫೇಸ್ ಗಳನ್ನ ಕಂಟೈನ್ ಮಾಡಿರುತ್ತೆ, 4 ಪಾರ್ಟ್ ಗಳನ್ನ ಕಂಟೈನ್ ಮಾಡಿರುತ್ತೆ. ಒಂದು ಸ್ಟೇಟಸ್ ಲೈನ್ ಇರ್ತದ, ಇನ್ನೊಂದು ಹೆಡರ್ ಫೀಲ್ಡ್ ಇರ್ತದ, ಮೂರನೇದು ಬ್ಲಾಂಕ್ ಲೈನ್ ಇರ್ತದ, ನಾಲ್ಕನೇದು ಒಂದು ರೆಸ್ಪಾನ್ಸ್ ಬಾಡಿ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ. 4 ಫೇಸಸ್ ಗಳನ್ನ ಒಂದು ರೆಸ್ಪಾನ್ಸ್ ಫೇಸ್ 4 ಪಾರ್ಟ್ ಗಳನ್ನ ಹೊಂದ್ಯದ ಅಂತ ಹೇಳೋದು. ಅದು ಅಂದ್ರೆ ಏನು ಅಂದ್ರೆ ಫಸ್ಟ್ ದಿನ ಕಲಿಲಿಕ್ಕೆತ್ತೀವಿ. ಸ್ಟೇಟಸ್ ಲೈನ್ ಏನೇನ್ ಕಂಟೈನ್ ಮಾಡಿದ? ವಾಟ್ ಇಸ್ ಸ್ಟೇಟಸ್ ಲೈನ್? ರೈಟ್, ಸ್ಟೇಟಸ್ ಲೈನ್ ಏನ್ ಕಂಟೈನ್ ಮಾಡ್ಯದ? ಆ ಮೆಸೇಜ್ ಸ್ಟೇಟಸ್ ಏನದ ಅಂತ ಹೇಳಿಕತ್ತದ. ಅದ್ರಾಗ ವರ್ಷನ್ಸ್ ಗಳು ಅದು ಏನೇನ್ ಕಂಟೈನ್ ಮಾಡಿರ್ತದ? ಫಸ್ಟ್ ಒಂದು ಪ್ರೋಟೋಕಾಲ್ ವರ್ಷನ್ ಅನ್ನ ಕಂಟೈನ್ ಮಾಡ್ಯದ, ನೆಕ್ಸ್ಟ್ ಒಂದು ನ್ಯೂಮೆರಿಕಲ್ ಕೋಡ್ ಅನ್ನ ಕಂಟೈನ್ ಮಾಡ್ಯದ, ನೆಕ್ಸ್ಟ್ ಏನ್ ಮಾಡ್ಯದ? ಅದಕ್ಕೆ ರಿಲೇಟೆಡ್ ಒಂದು ಟೆಕ್ಸ್ಟಲ್ ಮೆಸೇಜ್ ಅನ್ನ ಕಂಟೈನ್ ಮಾಡಿದೆ. ಫಸ್ಟ್ ಲೈನು ರೆಸ್ಪಾನ್ಸ್ ಲೈನು ಸ್ಟೇಟಸ್ ಲೈನ್ ಅದ. ಈ ಸ್ಟೇಟಸ್ ಲೈನ್ ಒಳಗೆ ಏನೇನ್ ಇರ್ತ ಅಂತ ಹೇಳ್ತಾನ ಅವನು? ಒಂದು ವರ್ಷನ್, ಪ್ರೋಟೋಕಾಲ್ ವರ್ಷನ್, ಎರಡನೇದ್ದು ಸ್ಟೇಟಸ್ ಕೋಡ್, ಮೂರನೇದ್ದು ಟೆಕ್ಸ್ಟ್ ಮೆಸೇಜ್. ತಿಳಿತದ್ರಿ? ಈ 3 ಪಾರ್ಟ್ ಗಳನ್ನ ನಾವು ಸ್ಪೇಸ್ ಕೊಟ್ಟು ಬರಿತೀವಿ ಅಂತ ಹೇಳಿಕೆ. ಸ್ಟೇಟಸ್ ಲೈನ್ ಈಸ್ ಈಕ್ವಲ್ ಟು HTTP ವರ್ಷನ್, ಸ್ಟೇಟಸ್ ಕೋಡ್ ಅಂಡ್ ಸ್ಟೇಟಸ್ ಫ್ರೇಸ್. ಅಂದ್ರೆ ಒಂದು ಮೆಸೇಜ್ ಕೊಡೋದು. ಆ HTTP ವರ್ಷನ್ ಅಂದ್ರೆ ಏನು ಅಂತ ಕೇಳ್ತೀವಿ. ಆ ಸರ್ವರ್ ಸಪೋರ್ಟಿಂಗ್ HTTP ವರ್ಷನ್ 1.1. ಸೊ ನಂದು ಸ್ಟೇಟಸ್ ಲೈನ್ ಒಳಗಡೆ ಮೊದಲನೇ ಲೈನ್ ಏನಾಗಿರುತ್ತೆ? HTTP 1.1 ಅಂತ ಇರುತ್ತದೆ ಅಂತ ಹೇಳಿದ್ವಿ. ತಿಳಿತಿಷ್ಟು? ಇನ್ನ 2 ಭಾಗ ಬರ್ಬೇಕಿಲ್ರಿ ಸ್ಟೇಟಸ್ ಲೈನ್ ಒಳಗಡೆ. ಏನೇನ್ ಬರ್ಬೇಕು? ಸ್ಟೇಟಸ್ ಕೋಡ್ ಬರ್ಬೇಕು, ಟೆಕ್ಸ್ಟುವಲ್ ಮೆಸೇಜ್ ಬರ್ಬೇಕು. ಈಗ ಮೊದಲೇ ನಂದು ಸ್ಟೇಟಸ್ ಲೈನ್ ದಾಗ ಫಸ್ಟ್ ಪಾರ್ಟ್ ಏನದ? HTTP 1.1 ಅಂತದ. ವಾಟ್ ಈಸ್ ದಟ್? ಇಟ್ ಈಸ್ ಅ ವರ್ಷನ್ ಆಫ್ HTTP. Understood this? Shall I go to the next page? Yes, sir. Okay.
ಉಳಿದವರೆಗೂ ತಿಳಿದದ್ರಿ? ಕೈಂಡ್ಲಿ ರೈಸ್ ಯುವರ್ Yes, sir. ಹ್ಯಾಂಡ್ ಫಾಸ್ಟ್. ಎಸ್ ರವಿ, Yes, sir. ಅರ್ಥ ಆಗಿದೆ. ಗುಡ್. ಓಕೆ ಡಿಯರ್, ರೈಟ್. ನೀವು ಯಾರ್ಯಾರು ರೈಸ್ ಹ್ಯಾಂಡ್ ಮಾಡಿದ್ರೆ ಎಲ್ಲಾರು ಕೆಳಗಿಳಿಸ್ರಿ, ಸೊ ದಟ್ ಇಟ್ ಬಿಕಮ್ಸ್ ಮೋರ್ ಈಸಿ. ಮತ್ತೆ ಅಲ್ಫಾಬೆಟಿಕಲಿ ತಾನೇ ಬರ್ತದ ಅದು. ಎಸ್, ಅಭಿಷೇಕ್ ಅಂಡ್ ವಿವೇಕಾನಂದ್, ನೀವು ಇಬ್ರು ಕೈ ತೊಳಗಿಳಿಸ್ರಪ್ಪಿ. ರೈಟ್. ನೆಕ್ಸ್ಟ್, ಸ್ಟೇಟಸ್ ಲೈನ್ ಕಂಟೈನ್ಡ್ ಸೆಕೆಂಡ್ ಪಾರ್ಟ್ ಆಫ್ ದ ಸ್ಟೇಟಸ್ ಲೈನ್ ಇಸ್ ಸ್ಟೇಟಸ್ ಕೋಡ್. ಫಸ್ಟ್ ಪ್ರೋಟೋಕಾಲ್ ವರ್ಷನ್ ಹೇಳಿಕೆತ್ತಿತ್ತು, ಸೆಕೆಂಡ್ ಪಾರ್ಟ್ ಏನ್ ಹೇಳಿಕೆತ್ತದ? ಸ್ಟೇಟಸ್ ಕೋಡ್ ಅನ್ನ ಹೇಳಿಕೆತ್ತದ. ವಾಟ್ ಈಸ್ ದಟ್? ರೈಟ್, ಸ್ಟೇಟಸ್ ಕೋಡ್ ಎಲಿಮೆಂಟ್ ಇಸ್ ಅ 3 ಡಿಜಿಟ್ ಇಂಟೀಜರ್. ಸ್ಟೇಟಸ್ ಕೋಡ್ ಅನ್ನೋದು ಏನದ ಅಂತ ಹೇಳಿಕೆತ್ತ ನಾವು 3 ಡಿಜಿಟ್ ಒಂದು ಇಂಟೀಜರ್ ನಂಬರ್ ಅದ. ವೇರ್ first digit of the status code defines the class of response and the last 2 digits do not have any categorization role. 3 ಡಿಜಿಟ್ ಅದಾವು. 3 ಡಿಜಿಟ್ ದಾಗ ಒಂದೇದ್ ಏನ್ ಹೇಳಿಕೆ ತಿರ್ತದ ಅಂತ ಹೇಳ್ತಾನೆ, ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಅಥವಾ ರೆಸ್ಪಾನ್ಸ್ ಅನ್ನ ಅದು ಮಾಡ್ಲಿಕ್ಕೆ, ರೈಟ್, ಅದನ್ನ ಇಂಡಿಕೇಟ್ ಮಾಡ್ತದ ಅಂತ ಹೇಳ್ತೀವಿ. ರೈಟ್, ದೇರ್ ಆರ್ 5 ವ್ಯಾಲ್ಯೂಸ್ ಫಾರ್ ಫಸ್ಟ್ ಡಿಜಿಟ್. ಆ ಫಸ್ಟ್ ಡಿಜಿಟ್ ಗೆ 5 ನಂಬರ್ಸ್ ಕೊಟ್ಟಾನೆ. ಫಸ್ಟ್ 1 ನಂಬರ್ ಬಂದಿತ್ತಂದ್ರೆ ಇನ್ಫಾರ್ಮೇಶನಲ್ ರೆಸ್ಪಾನ್ಸ್ ಇದೆ, ಅಂದ್ರೆ ಇಟ್ ಮೀನ್ಸ್ ದ ರಿಕ್ವೆಸ್ಟ್ ವಾಸ್ ರಿಸೀವ್ಡ್ ಅಂಡ್ ದ ಪ್ರೊಸೆಸ್ ಇಸ್ ಕಂಟಿನ್ಯೂ. ಇನ್ಫಾರ್ಮೇಶನ್ ಕೊಡಾಕತ್ತದ ನಿನ್ಗೆ. ನನ್ಗೆ ಈ ಗೂಗಲ್ ಪೇಜ್ ಅಂತ ಕೇಳಿನಿ, ನಾನು ಗೂಗಲ್ ಪೇಜೇ ಕೊಡಾಕತ್ತ ನಿನ್ಗೆ, ಅಂದ್ರೆ ಇನ್ಫಾರ್ಮೇಶನ್ ಪಾಸ್ ಮಾಡಾತದ. ಹಂಗಿತ್ತಂದ್ರೆ ಸ್ಟೇಟಸ್ ಏನಿರುತ್ತೆ? 1 ನಂಬರ್ ದಿಂದ ಇರುತ್ತೆ. ನಂಬರ್ 2, ಸಕ್ಸಸ್. ಇಟ್ ಮೀನ್ಸ್ ದಟ್ ಆಕ್ಷನ್ ವಾಸ್ ಸಕ್ಸಸ್ಫುಲಿ ರಿಸೀವ್ಡ್. ಟೋಟಲಿ ನೀ ಏನ್ ಕೇಳಿದೆ ಅದನ್ನ ಪ್ರೊವೈಡ್ ಮಾಡಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದ, ರಿಕ್ವೆಸ್ಟ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ, ಅದ್ರ ರಿಲೇಟೆಡ್ ರೆಸ್ಪಾನ್ಸ್ ಮಾಡಾತದ. ನಂಬರ್ 2 ದಿಂದ ನಂಬರ್ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಸಕ್ಸಸ್. ನಂಬರ್ 3, ರೀಡೈರೆಕ್ಷನ್. ರೈಟ್, ಮತ್ತೊಮ್ಮೆ ಮಾಡ್ಲಿಕ್ಕೆ, ರೀಡೈರೆಕ್ಷನ್ ಮಾಡ್ಲಿಕ್ಕೆ, ಆರ್ಡರ್ ನ ಮತ್ತೊಮ್ಮೆ ತಗೊಂಡು ಕೆಲಸ ಮಾಡ್ಲಿಕ್ಕೆ. ನಂಬರ್ 4, ಎರರ್ ಬಂದಿದೆ, ಕ್ಲೈಂಟ್ ಎರರ್. ನಂಬರ್ 5, ಸರ್ವರ್ ಎರರ್. ರೈಟ್, ಇವೆಲ್ಲಾನು ಕೂಡ ನಿಮ್ಗೆ ಸ್ಟೇಟಸ್ ಕೋಡ್ ಒಳಗೆ ಬರ್ತಾವ. ನೀವು ಇದನ್ನ ಕಲಿತೀರಿ ಮುಂದಿನ ಪೇಜ್ ಒಳಗಡೆ, ಮುಂದಿನ ಸ್ಲೈಡ್ ಒಳಗಡೆ ನಾನು ನಿಮ್ಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಸರ್ವರ್ ಎರರ್ ಯಾವಾಗ ಫೇಸ್ ಮಾಡಿರ್ತೀರಿ ಅಂದ್ರೆ, ವೆನ್ ಯು ಆರ್ ಗೋಯಿಂಗ್ ಟು ಸಿ ದ ರಿಸಲ್ಟ್ಸ್ ಮೋರ್ ದೆನ್ ನಂಬರ್ ಆಫ್ ಸ್ಟೂಡೆಂಟ್ಸ್. ನೀವು ಜಾಸ್ತಿ ಒಂದು ಸರ್ವರ್ ಕೆಪಾಸಿಟಿ ಬಿಟ್ಟು 5,000 ಒಂದೇ ಸಲಕ್ಕೆ 5,000 ಮಂದಿಗೆ ಎಕ್ಸೆಪ್ಟ್ ಮಾಡುತ್ತ ಅನ್ನೋ ಕೆಪಾಸಿಟಿ ಸರ್ವರ್ ಕೊಟ್ಟಾರ. ಆದ್ರ ರಿಸಲ್ಟ್ ದಿನ 10,000 ಮಂದಿ ಎಕ್ಸೆಸ್ ಮಾಡಿದ್ರ ಸರ್ವರ್ ಬ್ಯೂಸಿ ಅಂತ ಬರ್ತದ, ಸರ್ವರ್ ನಾಟ್ ಫೌಂಡ್ ಅಂತ ಬರ್ತದ, ನಿಮ್ ಪೇಜ್ ಓಪನ್ ಆಗಂಗಿಲ್ಲ. ದಟ್ ಈಸ್ ಅ ಸರ್ವರ್ ಎರರ್ ವಿಚ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ 5 ನಂಬರ್, 5 ಡಿಜಿಟ್ ದಿಂದ ಬಂದಿರುತ್ತೆ. ನಿಮ್ ಕಡೆಯಿಂದ ಬಂದ್ರ 4 ದಿಂದ ಬಂದಿರುತ್ತೆ. ಅದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ನೆಕ್ಸ್ಟ್ ಸ್ಲೈಡ್ ಒಳಗಡೆ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಟೇಟಸ್ ಕೋಡ್. ಫಸ್ಟ್ ಮೆಸೇಜ್ ಲೈನ್ ಒಳಗಡೆ ಒಂದೇದ್ದು ವರ್ಷನ್ ನಂಬರ್ ಆಫ್ HTTP, ಎರಡನೇದ್ದು ಸ್ಟೇಟಸ್ ಕೋಡ್ ಇದೆ ಅಂತ ಹೇಳಿಕತ್ತೀವಿ. ಅಂಡರ್ಸ್ಟುಡ್ ದಿಸ್? Yes, sir. Good. Next. Yes, sir. Okay, dear. See, one of the more common status code on users never want to see. ಒಂದಿಷ್ಟು ಸ್ಟೇಟಸ್ ಕೋಡ್ ಅನ್ನ ನೋಡಬಾರ್ದು ಅಂತ ಹೇಳ್ತೀನಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನಿ ಅಂತ ಹೇಳಿಕತ್ತೀನಲ್ಲ, ಇವು 1 404 ನಾಟ್ ಫೌಂಡ್. ನೀವು ಯಾವ್ದೋ ಒಂದು ಸರ್ವರ್ ನೀವು ಪೇಜ್ ಕೊಟ್ಟಿರಿ, ಆ ಪೇಜ್ ಕಾಣಿಸ್ಲಿಲ್ಲ ಅಂದ್ರೆ ನಿಮ್ಗೆ ಬರ್ತದೆ 404 ಅಂತ ಎರರ್ ಬರ್ತದೆ. 404 ನಾಟ್ ಫೌಂಡ್, ವಿಚ್ ಮೀನ್ಸ್ ದಟ್ ರಿಕ್ವೆಸ್ಟೆಡ್ ಫೈಲ್ ಕುಡ್ ನಾಟ್ ಬಿ ಫೌಂಡ್, ಇಲ್ಲ ಅಂತ ಹೇಳಿಕತ್ತದ. ರೈಟ್, ಕೆಲವು ನಿಮ್ಗೆ 200 ಅಂತ ಬರ್ತಾವ. ಓಕೆ, ವಾಟ್ ದ ಯೂಸರ್ ವಾಂಟ್ ಟು ಸಿ, ಅದೇನ್ ಬೇಕಾಗಿದೆ ಅಂತ ಕೊಡ್ಲಿಕ್ಕೆ ಅಂತ ಹೇಳ್ತೀವಿ. ಕೆಲವೊಂದು 500 ಬರುತ್ತೆ. ಸೊ ಸರ್ವರೇ ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ 500 ದಿಂದ ಬರುತ್ತೆ. ಸೊ 1 2 3 4 ನಂಬರ್ ಏನ್ ಸ್ಟೇಟಸ್ ಕೋಡ್ ಕೊಟ್ಟಿದೀವಿ ಅದ್ರ ಬೇಸ್ ಮೇಲೆ ನಿಮ್ಗೆ ವರ್ಕ್ ಆಗುತ್ತೆ ಅಂತ ಹೇಳೋದು. ನೆಕ್ಸ್ಟ್, ಹೆಡರ್ ರೆಸ್ಪಾನ್ಸ್ ಫೀಲ್ಡ್. ಸಿಯರ್ ಫಸ್ಟ್ ಒನ್ ಸ್ಟೇಟಸ್ ಲೈನ್ ಆಯ್ತು, ಈಗ ರೆಸ್ಪಾನ್ಸ್ ಹೆಡರ್ ಫೀಲ್ಡ್ ಗೆ ಎಂಟರ್ ಆಗ್ಲಿಕ್ಕೆ. ರೈಟ್, ಇಲ್ಲಿ ಓಕೆ ಅನ್ನೋದೇನದ ಮೆಸೇಜಸ್ ಗಳು ಬರ್ತಾವು ಅಂತ ಹೇಳೋದು. ಓಕೆ ಅಂದೆ, ನಾಟ್ ಫೌಂಡ್ ಅಂದೆ, ದೀಸ್ ಆರ್ ಆಲ್ ಟೆಕ್ಸ್ಟುವಲ್ ಮೆಸೇಜಸ್. ರೈಟ್, 3 ಪಾರ್ಟ್ಸ್ ಜನರಲ್ ಪಾರ್ಟ್ ಸ್ಟೇಟಸ್ ಲೈನ್ ಒಳಗಡೆ. ಫಸ್ಟ್ ಒನ್ ವರ್ಷನ್, ಸೆಕೆಂಡ್ ಒನ್ ಕೋಡ್, ಥರ್ಡ್ ಒನ್ ಟೆಕ್ಸ್ಟುವಲ್ ಪಾರ್ಟ್. ಟೆಕ್ಸ್ಟುವಲ್ ಪಾರ್ಟ್ ಹೆಂಗಿರುತ್ತೆ? ಐದರ್ ಇಟ್ ಈಸ್ ಇನ್ ದ ಓಕೆ ಅಂತ ಬರ್ಬೋದು, ನಾಟ್ ಫೌಂಡ್ ಅಂತ ಬರ್ಬೋದು, ಸರ್ವರ್ ಬ್ಯೂಸಿ ಅಂತ ಬರ್ಬೋದು. ಒಂದು ಟೆಕ್ಸ್ಟುವಲ್ ಮೆಸೇಜ್ ಅನ್ನು ಕೂಡ ನಿಮ್ಗೆ ರೆಸ್ಪಾಂಡ್ ರೀತಿ ಒಳಗಡೆ ಕೊಡ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಹೆಡರ್ ಫೀಲ್ಡ್. ಹೆಡರ್ ಫೀಲ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕತ್ತೀವಿ. ರೈಟ್, the response header fields allow the server to pass additional information about the response which cannot be placed in the status line. ಸ್ಟೇಟಸ್ ಲೈನ್ ಒಳಗೆ ಹಾಕ್ಲಿಕ್ಕೆ ಆಗ್ಲಾರ್ದಂತ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ, ಒಂದಿಷ್ಟು ರೆಸ್ಪಾನ್ಸ್ ಲೈನ್ ಗಳ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಡ್ತೀವಿ. These header fields give the information about the server and about the further access to the resource, identify the request.
ರೈಟ್. ಈ ಇನ್ಫಾರ್ಮೇಶನ್ ಏನಾಗಿರುತ್ತೆ, ಸರ್ವರ್ ಬಗ್ಗೆ ಇರುತ್ತೆ. ಸರ್ವರ್ ಏನದ, ಕನೆಕ್ಷನ್ ಹೆಂಗದ, ಅದ್ರ ರಿಲೇಟೆಡ್ ಒಂದಿಷ್ಟು ಮೆಸೇಜ್ ಗಳನ್ನ ಕೊಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು, ಹೆಡರ್ ಫೀಲ್ಡ್ಸ್ ಅಂತ ಕರಿತೀವಿ ಅಂತ ಹೇಳಿಗತ್ತಾರ. ರೈಟ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮ್ಗೆ ಹೆಡರ್ ಫೀಲ್ಡ್ಸ್ ಇದು. ಎಕ್ಸಾಂಪಲ್ ಆಫ್ ರೆಸ್ಪಾನ್ಸ್ ಮೆಸೇಜ್. ನಾವು ಲೆಟ್ ಅಸ್ ಪುಟ್ ಆಲ್ ಟುಗೆದರ್, ಎಲ್ಲಾನು ಏನೇನ್ ಕಲ್ತೇವಲ್ಲ ಅದನ್ನೆಲ್ಲ ಟುಗೆದರ್ ಹಾಕಿ HTTP ರೆಸ್ಪಾನ್ಸ್ ಫಾರ್ ಎ ರಿಕ್ವೆಸ್ಟ್ ಟು ಫೆಚ್ ದ hello.html. hello.html ಒಂದು ರಿಕ್ವೆಸ್ಟ್ ಕಳಿಸಿರಿ. ನೀವು ಹೆಂಗ್ www.google.com ಅಂತ ಕೊಡ್ತಿರಲ್ಲ, ಹಂಗ ಇಲ್ಲಿ ಏನ್ ಮಾಡಿರಿ ನೀವು hello.html ಅಂತ ಕೊಟ್ಟಿರಿ. ಹಂಗಿದ್ದಾಗ ಈ ರೀತಿ ಮೆಸೇಜ್ ಬರ್ತದೆ ನಿಮ್ಗೆ. ಫಸ್ಟ್ ಒನ್ ಸ್ಟೇಟಸ್ ಲೈನ್ ಹೇಳಿಕತ್ತದ HTTP 1.1 200 ಓಕೆ. ರೈಟ್, ಒಂದ್ ಮೆಸೇಜ್ ಕೊಟ್ಟಿವಿ. ನೆಕ್ಸ್ಟ್ ಡೇಟ್. ರೈಟ್, ಇದೇನಿದೆ ಅಂತ ಹೇಳ್ತೀವಿ ನಾವು ಹೆಡರ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ವಿಚ್ ಗಿವ್ಸ್ ಅನ್ ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್. ಎಷ್ಟನೇ ಡೇಟ್ಗೆ ಯಾವ ಟೈಮಿಗೆ ಇದನ್ನ ರಿಕ್ವೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಸರ್ವರ್ ಯಾವ್ದಿತ್ತು, ಆಮೇಲೆ ಕಂಟೆಂಟ್ ಎಷ್ಟದ, ಆಮೇಲೆ ಕಂಟೆಂಟ್ ಫಾರ್ಮ್ ಯಾವ್ದದ, ಕಂಟೆಂಟ್ ಯಾವ ರೀತಿ ಇದೆ, ಟೆಕ್ಸ್ಟುವಲ್ ಫಾರ್ಮ್ ಒಳಗದ. ರೈಟ್, ಕನೆಕ್ಷನ್ ಏನದ, ಕ್ಲೋಸ್ ಆಗ್ಯದ. ಅರ್ಥ ಆಗ್ಲಿಕ್ಕೆ ದಿಸ್ ಇಸ್ ಆಲ್ ಅಬೌಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ದಿಸ್ ಕಮ್ಸ್ ಅಂಡರ್ ರೆಸ್ಪಾನ್ಸ್ ಹೆಡರ್ ಫೀಲ್ಡ್ಸ್. ಇಲ್ಲಿ ಏನ್ ಮಾಡ್ಲಿಕ್ಕೆ ನಿಮ್ಗ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಸ್ಟೇಟಸ್ ಲೈನ್ ಆದ ತಕ್ಷಣ ಇದೇನ್ ಮಾಡ್ಕೊತ ಹೋಗ್ತದೆ, ಡೇಟ್, ಸರ್ವರ್, ಕಂಟೆಂಟ್, ಈ ರೀತಿ ನಿಮ್ಗೆ ಮೆಸೇಜ್ ಗಳನ್ನ ಕೊಡ್ತದೆ. ದಿಸ್ ಇಸ್ ದ ಕೋಡಿಂಗ್ ಆಫ್ HTML.com. ಇದ್ರದೊಂದು ಕೋಡಿಂಗ್ ಬರೆದಿರಿ ನಾವು, hello.html. ಇದನ್ನ ಮುಂದಿನ ಸೆಮಿಸ್ಟರ್, ಮುಂದಿನ ಯೂನಿಟ್ಸ್ ಒಳಗಡೆ ನಾವು ಕಲಿತೀವಿ HTML ಕೋಡಿಂಗ್ ಹೆಂಗ್ ಬರಿತೀವಿ ಅಂತ ಅನ್ನೋದನ್ನ. ಬಟ್ ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ, ಇದು ರೆಸ್ಪಾನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ತಿಳಿಯುತ್ತೆ. ವಿಚ್ ಕಂಟೈನ್ಸ್ ಆಲ್ ದೀಸ್ ಥಿಂಗ್ಸ್, ವಾಟ್ ಎವರ್ ವಿ ಲರ್ನ್, ಇಲ್ಲಿವರೆಗೂ ಏನ್ ಕಲಿತೇವಲ್ಲ ಅದೆಲ್ಲಾನು ಕೂಡ ಒಂದ್ರಾಗೆ ಹಾಕೊಂಡಿವಿ. ಅರ್ಥ ಆಗ್ಲಿಕ್ಕತ್ತದ್ರಿ? Did you got it? Any doubts still here? No, sir. No, sir. No, right? Good. Next, one more example we are explaining. See, following example, HTTP response message displaying error conditions. Error conditions. 4 ದಿಂದ ಬರ್ತಿದ್ರೆ ಎರರ್ ಯಾವ್ದು ಅಂತ ಹೇಳಿವಿ, ಕ್ಲೈಂಟ್ ಎರರ್, ಸರ್ವರ್ ಎರರ್. ಇಟ್ ಈಸ್ ಅ ಕ್ಲೈಂಟ್ ಎರರ್ ವಿಚ್ ಸ್ಟಾರ್ಟ್ಸ್ ವಿತ್ 4 ಇತ್ತಂದ್ರೆ ಅದೇನಿರುತ್ತೆ, ಕ್ಲೈಂಟ್ ಎರರ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ರಿ ಮೆಸೇಜ್ HTTP 1.1 ವರ್ಷನ್ ಇದೆ, 404 ಸ್ಟೇಟಸ್ ಕೋಡ್ ಇದೆ, ನಾಟ್ ಫೌಂಡ್ ಇಸ್ ಅ ಟೆಕ್ಸ್ಟುವಲ್ ಮೆಸೇಜ್ ಇದೆ. ಇಟ್ ಈಸ್ ಎಂಟೈರ್ಲಿ ಕಾಲ್ಡ್ ಅಸ್ ಸ್ಟೇಟಸ್ ಲೈನ್. ಅಗೇನ್ ಇದೇನದರಿ, ನಿಮ್ಗೆ ಹೆಡರ್ ಇದೆ, ಹೆಡರ್ ಫೀಲ್ಡ್ಸ್ ಅದಾವ್, ರೆಸ್ಪಾನ್ಸ್ ಹೆಡರ್ ಫೀಲ್ಡ್ಸ್ ಅದಾವ್, ಡೇಟ್ ಅದ, ಸರ್ವರ್ ಅದ, ಟೆಕ್ಸ್ಟುವಲ್ ಡಾಕ್ಯುಮೆಂಟ್ ಅದ, ಎರರ್ ಬಂದದ, ಕನೆಕ್ಷನ್ ಕ್ಲೋಸ್ ಆಗಿದೆ ಅಂತ ಹೇಳ್ತೀವಿ. This type of response, it's called as a response phase. ಇದಕ್ಕೆ ಏನಂತ ಕರಿತೀವಿ ನಾವು, ಟೋಟಲಿ ರೆಸ್ಪಾನ್ಸ್ ಫೇಸ್ ಅಂತ ಕರಿತೀವಿ. I hope so that you are cleared with response header and response and request, both the phases, right? This much only in the today's classes. We will discuss about all remaining things in the next classes, right? Thank you.